ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ನಾವು ಯಾತ್ರೆ ಮಾಡಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ವಿಶೇಷವಾಗಿ ಮುಹೂರ್ತವನ್ನು ನೋಡ್ತೀವಿ. ಇವತ್ತು ದಿನ ಚೆನ್ನಾಗಿದೆಯಾ, ರಾಶಿ ನಕ್ಷತ್ರ ಇದೆಲ್ಲ ನೋಡ್ತಾ ಇರ್ತೀವಿ. ಸೊ ತಾರಾ ವಿಚಾರ, ತಾರಾಬಲ ಎಲ್ಲ ನೋಡ್ತಾ ಇರ್ತೀವಿ. ಇದು ಯಾತ್ರಾ ಪ್ರಕರಣದಲ್ಲಿ ಬರುತ್ತೆ. ಇದನ್ನು ದಿಶಾಶೂಲ ಅಂತ ಕರೀತಾರೆ. ದಿಶಾಶೂಲ ಅಂದರೆ ಯಾವ ದಿನ ಒಂದು ಪ್ಯಾಟರ್ನ್ ಇದೆ, ಯಾವ ವಾರದಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಸಂಚಾರ ಮಾಡಬಾರ್ದು, ದಿಶಾಶೂಲ ಅಂತ ಕರೀತಾರೆ. ಅಲ್ಲಿ ಸಮಸ್ಯೆ ಆಗುತ್ತೆ. ಈ ವಾರದಂದು ಈ ದಿಕ್ಕಿನ ಕಡೆ ಪ್ರಯಾಣ ಮಾಡಬಾರ್ದು. ಮಾಡಿದರೆ ಅದು ದಿಶಾಶೂಲವಾಗಿ ಏನಾದರೂ ದುರ್ಘಟನೆ ಅಥವಾ ಒಂದು ಮಿಸ್ ಹ್ಯಾಪ್ ಆಗ್ತಾ ಇರುತ್ತೆ. ಹಾಗಾದರೆ ದಿಶಾಶೂಲ ಅಂದರೆ ಏನು? ಯಾವ ವಾರ ಯಾವ ದಿಕ್ಕಿನಲ್ಲಿ ಚಲನೆ ಮಾಡಬಾರ್ದು, ಮತ್ತು ಅದಕ್ಕೆ ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ಅದಕ್ಕೆ ಯಾವ ಪರಿಹಾರವನ್ನು ಮಾಡಿ ನಾವು ಹೋಗಬೇಕು. ಯಾಕಂದರೆ ಕೆಲವೊಮ್ಮೆ ಅನಿವಾರ್ಯತೆಗಳು ಹೆಂಗೆ ಬರ್ತಾವೆ ಅಂದರೆ ಇದೆಲ್ಲ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಸುಮ್ಮನೆ ಸೋಮವಾರ ದಿವಸ ಪೂರ್ವಕ್ಕೆ ಹೋಗಬಾರ್ದು ಅಂದರೆ ಸೋಮವಾರ ಕೆಲಸ ಬಂದರೆ ಏನು ಮಾಡಬೇಕು, ಇಂಪಾರ್ಟೆಂಟ್ ಕೆಲಸ ಬಂದರೆ. ಇಂಥ ಸಂದರ್ಭದಲ್ಲಿ ಆ ದಿಶಾಶೂಲವನ್ನು, ಆ ಚಾರ್ಟನ್ನು, ಟೇಬಲನ್ನು ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಅದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೋಬೇಕು. ಆ ದಿವಸ ಹೊರಗಡೆ ಹೋಗಲೇಬೇಕು ಅನಿವಾರ್ಯವಾಗಿ. ಸೊ ಅನಿವಾರ್ಯತೆ ಎದುರಾದಾಗ ಏನು ಮಾಡಬೇಕು, ಯಾವ ಪರಿಹಾರ ಮಾಡಿ ನಾವು ಮುಂದುವರಿಬೇಕು ಅಂತ ಈ ಪ್ರಸ್ತುತ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಪರಿಹಾರ ಜ್ಯೋತಿಷ್ಯ 2026 ಪ್ಲೇ ಲಿಸ್ಟ್ಗೆ ಎಲ್ಲರಿಗೂ ಸ್ವಾಗತವಿದೆ. ನಾನು ಅತ್ರಿಪುತ್ರ 007, ಅತ್ರಿಪುತ್ರ 007 ನಾಮ್ ತೋಸನ ವೀಕ್ಷಕರೇ, ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ಪರಿಹಾರಗಳು, ಹಲವಾರು ತಂತ್ರ ಯಂತ್ರ ಮಂತ್ರಗಳು, YMT ಯಂತ್ರ ಮಂತ್ರ ತಂತ್ರ, ಆಕಲ್ಟ್ ರಿಸರ್ಚ್, ತಾಂತ್ರಿಕ ವಸ್ತುಗಳು ಇರ್ತವೆ. ಇನ್ನು ವೀಕ್ಷಕರೇ, ದಿಶಾಶೂಲ ಪ್ರಕರಣ ಸೋಮವಾರ ದಿನ ಮತ್ತೆ ಶನಿವಾರ ದಿನ, ಮಂಡೇ ಆ್ಯಂಡ್ ಸ್ಯಾಟರ್ಡೆ ಪೂರ್ವ ದಿಕ್ಕಿಗೆ ಪ್ರಯಾಣ ದಿಶಾಶೂಲವಾಗುತ್ತದೆ, ವರ್ಜವಾಗಿದೆ. ಅಲ್ಲಿ ಯಾತ್ರೆಯನ್ನು ಮಾಡಬಾರ್ದು ಸೋಮವಾರ ಮತ್ತು ಶನಿವಾರ. ಗುರುವಾರ ದಿನ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಬಾರದು, ಯಾತ್ರೆಯನ್ನು ಮಾಡಬಾರದು ಅಂತ ನಿಯಮ, ಶಾಸ್ತ್ರ ನಿಯಮ. ಓಕೆ, ಸೋಮವಾರ ಶನಿವಾರ ಪೂರ್ವ, ದಕ್ಷಿಣ, ಗುರುವಾರ ದಕ್ಷಿಣ. ಇನ್ನು ರವಿವಾರ ಮತ್ತು ಶುಕ್ರವಾರ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಬೆಳೆಸಬಾರದು, ಶೂಲ ಉಂಟಾಗುತ್ತದೆ, ನೆಗೆಟಿವಿಟಿ, ಇನ್ಆಸ್ಪಿಸಿಯಸ್ನೆಸ್ ಬರುತ್ತೆ. ಓಕೆ, ರವಿವಾರ ಶುಕ್ರವಾರ ಪಶ್ಚಿಮ ವರ್ಜಿತ. ಇನ್ನು ಮಂಗಳವಾರ ಮತ್ತು ಬುಧವಾರ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡಬಾರದು, ಅದು ದಿಶಾಶೂಲವಾಗುತ್ತದೆ, ದೋಷವಾಗುತ್ತದೆ, ಯಾತ್ರೆಯು ವಿಫಲವಾಗುತ್ತದೆ. ಯಾತ್ರೆಯ ಮೂಲ ಉದ್ದೇಶ ವಿಫಲವಾಗಿ ವಿಘ್ನಗಳು ಬರುವಂಥದ್ದು, ಸಮಸ್ಯೆಗಳು ಬರುವಂಥದ್ದು. ಹೀಗೆ ಒಂದೊಂದು ವಾರಗಳಿಗೆ ದಿಕ್ಕುಗಳನ್ನು ಕೊಟ್ಟಿದ್ದಾರೆ. ಈ ವಾರದಲ್ಲಿ ಈ ದಿಕ್ಕಿನಲ್ಲಿ ನೀವು ಟ್ರಾವೆಲಿಂಗ್ ಮಾಡಬಾರ್ದು. ಇನ್ನು ಅನಿವಾರ್ಯತೆ ಬಂದರೆ ಏನು ಮಾಡಬೇಕು ಅಂತ ಸಂದರ್ಭಗಳಲ್ಲಿ. ಇನ್ನು ಏನಾಗುತ್ತೆ ಅಂದರೆ, ನಾವು ರವಿವಾರನೇ ಟ್ರಾವೆಲಿಂಗ್ ಮಾಡಬೇಕು ಅಂತ ಬಂತಪ್ಪ, ರವಿವಾರ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಏನು ಬಂತು, ಪಶ್ಚಿಮ ದಿಕ್ಕಿಗೆ ಟ್ರಾವೆಲಿಂಗ್ ಮಾಡೋ ಪರಿಸ್ಥಿತಿ ಬಂತು, ದಿಶಾಶೂಲ ಬಂತು, ಸಮಸ್ಯೆ ಬಂತು. ಏನು ಮಾಡಬೇಕು? ಆವಾಗ ತುಪ್ಪವನ್ನು ಸ್ವಲ್ಪ ತುಪ್ಪವನ್ನು ಸೇವನೆ ಮಾಡಿ, ತುಪ್ಪ ಸೇವಿಸಿ ಆ ಕಡೆ ಹೋಗ್ಬೋದು. ತುಪ್ಪ ಸೇವಿಸಿ ನೀವು ರವಿವಾರ ದಿವಸ ಪಶ್ಚಿಮ ದಿಕ್ಕಿಗೆ ಟ್ರಾವೆಲಿಂಗ್ ಮಾಡ್ಬೋದು. ಸೋಮವಾರ ಬಂತಪ್ಪ, ಸೋಮವಾರನೇ ನಾವು ಎಲ್ಲಿ ಹೋಗಬೇಕು, ಪೂರ್ವ ದಿಕ್ಕಿಗೆ ಯಾತ್ರೆ ಮಾಡಬೇಕಂತ ಬಂತು. ಆವಾಗ ಏನು ಮಾಡಬೇಕು, ಸ್ವಲ್ಪ ಹಾಲನ್ನು ಸೇವಿಸಿ ಹೋಗಬೇಕು. ಮಂಗಳವಾರ ಬಂತು, ಮಂಗಳವಾರ ಎಲ್ಲಿ ಹೋಗಬಾರ್ದು, ಉತ್ತರ ದಿಕ್ಕಿಗೆ ಹೋಗಬಾರ್ದು. ಮಂಗಳವಾರ ಹಾಗಾದರೆ ಸ್ವಲ್ಪ ಬೆಲ್ಲವನ್ನು ಸೇವಿಸಿ ಉತ್ತರ ದಿಕ್ಕಿಗೆ ಯಾತ್ರೆ ಮಾಡ್ಬೋದು. ಬುಧವಾರ ಕೂಡ ಉತ್ತರ ದಿಕ್ಕು ಶೂಲ ಬರುತ್ತೆ, ಸ್ವಲ್ಪ ಎಳ್ಳನ್ನು ಸೇವಿಸಿ, ಎಳ್ಳನ್ನು ಸ್ವಲ್ಪ ತಿಂದು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ಬೋದು, ದಿಶಾಶೂಲ ಭಂಗವಾಗುತ್ತದೆ. ಗುರುವಾರ ದಿನ ದಕ್ಷಿಣಕ್ಕೆ ಪ್ರಯತ್ನ ಮಾಡಬಾರ್ದು, ಯಾತ್ರೆ ಮಾಡಬಾರ್ದು ಅಂತಾರೆ. ಹಾಗಾದರೆ ಏನು ಮಾಡಬೇಕು, ಅನಿವಾರ್ಯತೆ ಬಂತು. ಗುರುವಾರ ದಿನ ಸ್ವಲ್ಪ ಮೊಸರನ್ನು ತಿಂದು, ಸ್ವಲ್ಪ ಮೊಸರನ್ನು ಸೇವಿಸಿ ಆ ಕಡೆ ಹೋಗ್ಬೋದು, ಅಲ್ಲಿ ದಕ್ಷಿಣಕ್ಕೆ ಹೋಗ್ಬೋದು. ಶುಕ್ರವಾರ ದಿನ ಪಶ್ಚಿಮಕ್ಕೆ ಹೋಗಬಾರ್ದು ಅಂತಾರೆ. ಆಗ ಸ್ವಲ್ಪ ಧಾನ್ಯವನ್ನು, ಯಾವುದೇ ಒಂದು ಧಾನ್ಯವನ್ನು ತಿಂದು ಹೋಗ್ಬೋದು. ಶುಕ್ರವಾರ ಅಕ್ಕಿ, ಅದು ಜೋಳ, ಗೋಧಿ ಯಾವುದೊಂದು. ಶನಿವಾರ ದಿವಸ ಪೂರ್ವಕ್ಕೆ ಮಾಡಬಾರ್ದು ಪ್ರಯಾಣ. ಅವಾಗ ಏನಾಗುತ್ತೆ, ಶನಿವಾರ ದಿವಸ ಪೂರ್ವಕ್ಕೆ ಮಾಡಬಾರ್ದು. ಹಾಗಾದ್ರೆ ಏನು ತಿನ್ನಬೇಕು, ಆ ದಿವಸ ಉದ್ದನ್ನು ಸೇವಿಸಿ ಶನಿವಾರ ನೀವು ಪೂರ್ವದ ಕಡೆಗೆ ಯಾತ್ರೆಯನ್ನು ಮಾಡಬಹುದು. ಇದು ಶೂಲ ಯೋಗ ತಪ್ಪಿಸುತ್ತೆ, ಅಪಘಾತ ಯೋಗ ತಪ್ಪಿಸುತ್ತೆ, ಮಿಸ್ ಹ್ಯಾಪನಿಂಗ್ ತಪ್ಪಿಸುತ್ತೆ, ಸುಗಮ ಯಾತ್ರೆ ಆಗುತ್ತದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್. ಶ್ರೀ ಗುರುದೇವ್.